ವಿದೇಶಕ್ಕೆ ಅನ್ನಭಾಗ್ಯದ ಅಕ್ಕಿ ರವಾನೆ ಆಗ್ತಾ ಇರೋ ಬಗ್ಗೆ ಪಬ್ಲಿಕ್ ಟಿವಿ ವರದಿಯ ನಂತರದಲ್ಲಿ ಇದೀಗ ಸರ್ಕಾರ ಎಚ್ಚೆತ್ತಿದೆ. ಆಹಾರ ಧಾನ್ಯ ಸರಬರಾಜು ಆಗ್ತಾ ಇರೋದನ್ನ ಖಾತ್ರಿಪಡಿಸಿಕೊಳ್ಳಲಾಗಿದೆ. ವಿದೇಶಕ್ಕೆ ಪಾಲಿಶ್ ಮಾಡಿ ಅನ್ನಭಾಗ್ಯ ಅಕ್ಕಿಯನ್ನ ರವಾನೆ ಮಾಡಲಾಗ್ತಾ ಇತ್ತು. ಪಬ್ಲಿಕ್ ಟಿವಿ ವರದಿಯ ನಂತರದಲ್ಲಿ ಸರ್ಕಾರ ಕಣ್ಣು ತೆರೆದಿದ್ದು ಆಹಾರ ಧಾನ್ಯ ಸರಬರಾಜು ಮಾಡುವ ವಾಹನಗಳಿಗೆ ಜಿಪಿಎಸ್ ಅನ್ನ ಈಗ ಕಡ್ಡಾಯಗೊಳಿಸಲಾಗಿದೆ. ಎಲ್ಲೆಲ್ಲಿ ಹೋಗುತ್ತೆ ಅನ್ನೋದನ್ನ ಟ್ರ್ಯಾಕ್ ಮಾಡ್ತಾರೆ. ಗೋದಾಮುಗಳಿಗೆ ಸಿಸಿಟಿವಿ ಅಳವಡಿಕೆಗೂ ಕೂಡ ಮುಖ್ಯಮಂತ್ರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಗೋದಾಮಿನಿಂದ ಅದು ಹೊರಟ ನಂತರದಲ್ಲಿ ಎಲ್ಲೆಲ್ಲ ಹೋಗುತ್ತೆ, ಎಲ್ಲಿ ನಿಲ್ಲುತ್ತೆ, ಇದೆಲ್ಲವೂ ಕೂಡ ಜಿಪಿಎಸ್ ನ ಟ್ರ್ಯಾಕಿಂಗ್ ನಲ್ಲಿ ಆಗ ಗೊತ್ತಾಗುತ್ತೆ. ಆಗ ಈ ರೀತಿಯಾದಂತಹ ಕಳ್ಳ ಮಾರ್ಗಗಳನ್ನ ಹುಡುಕೊಳ್ಳಿಕ್ಕೆ ಅವಕಾಶ ಆಗಲ್ಲ ಅನ್ನೋದು ಸದ್ಯ ಸರ್ಕಾರ ತೆಗೆದುಕೊಂಡಿರುವಂತಹ ಒಂದು ಕ್ರಮ. ಗೋದಾಮಿನಲ್ಲೂ ಕೂಡ ಸಿಸಿಟಿವಿಗಳನ್ನ ಕಡ್ಡಾಯಗೊಳಿಸಲಾಗಿದೆ. ಹಲವು ಕಡೆಗಳಲ್ಲಿ ಸಿಸಿಟಿವಿ ಇದ್ರೂ ಕೂಡ ಅದು ಕಾರ್ಯನಿರ್ವಹಿಸ್ತಾ ಇರಲ್ಲ. ಏನೋ ಒಂದು ಕುಂಟು ನೆಪಗಳನ್ನ ಹೇಳೋದು, ಅಲ್ಲಿಂದ ಅದನ್ನ ಸರಬರಾಜು ಮಾಡೋದು, ಇನ್ನೆಲ್ಲೋ ತಗೊಂಡು ಹೋಗಿ ಲೋಡ್ ಗಟ್ಲೆ ಅಕ್ಕಿಗಳನ್ನ ನಿಲ್ಲಿಸ್ಕೊಂಡಿರೋದು, ಅಲ್ಲಿ ಇನ್ನೆಲ್ಲೋ ಪಾಲಿಶ್ ಮಾಡಿ ಅದನ್ನ ವಿದೇಶಗಳಿಗೆ ರವಾನೆ ಮಾಡೋದು. ನಿರಂತರವಾಗಿ ಪಬ್ಲಿಕ್ ಟಿವಿ ಈ ವರದಿಯನ್ನ ಮಾಡ್ತಾ ಇದೆ. ರಾಯಚೂರಿನಲ್ಲಿರಬಹುದು, ಗದಗದಲ್ಲಿರಬಹುದು, ಎಲ್ಲೆಡೆ, ಗುಲ್ಬರ್ಗ, ಹೀಗೆ ಹಲವೆಡೆಗಳಲ್ಲಿ ಈ ರೀತಿಯಾಗಿ ಗೋದಾಮಿನಿಂದ ತೆಗೆದುಕೊಂಡಂತಹ ಅಕ್ಕಿ ಎಲ್ಲಿ ಹೋಗ್ತಾ ಇದೆ, ಬಡವರ ಹೊಟ್ಟೆ ಸೇರ್ಬೇಕಾದಂತಹ ಅಕ್ಕಿ ಇನ್ಯಾರದೋ ಜೇಬು ತುಂಬಿಸ್ತಾ ಇರುವಂತಹ ಕೆಲಸ ಆಗ್ತಿದೆ ಅನ್ನೋದ್ರ ಬಗ್ಗೆ ವರದಿಯನ್ನ ಮಾಡಿತ್ತು. ಸೊ ನಿನ್ನೆ ಕೂಡ ಈ ಬಗ್ಗೆ ವರದಿಯನ್ನ ಮಾಡಲಾಗಿತ್ತು. ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿದ್ದು ನಿನ್ನೆ ಸೀಸ್ ಮಾಡಿದೆ. ಇದರ ಪರಿಣಾಮ ಈಗ ಜಿಪಿಎಸ್ಗಳನ್ನ ಎಲ್ಲ ವಾಹನಗಳಿಗೂ ಅಳವಡಿಕೆ ಮಾಡಬೇಕು ಅನ್ನೋದನ್ನ ಸೂಚಿಸಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ರಿಂದ. ರವೀಶ್, ಕಡೆಗೂ ಸರ್ಕಾರ ಈಗ ಎಚ್ಚೆತ್ತುಕೊಂಡಿದ್ದು ಯಾವೆಲ್ಲ ಕ್ರಮಕ್ಕೆ ಮುಂದಾಗಿದೆ? ಈಗ ಪ್ರಮುಖವಾಗಿರ್ತಕ್ಕಂಥದ್ದು ಅನ್ನಭಾಗ್ಯ ಅಕ್ಕಿಯನ್ನ ಪಾಲಿಶ್ ಮಾಡಿ ಎಲ್ಲ ಒಂದ್ ಕಡೆ ದುಬೈ, ಸಿಂಗಾಪುರ ಈ ರೀತಿ ವಿದೇಶಗಳಿಗೆ ಒಂದ್ ರೀತಿಯಲ್ಲಿ ರವಾನೆ ಮಾಡೋದಕ್ಕೆ, ಸಾಗಾಟ ಮಾಡೋದಕ್ಕೆ ಸಜ್ಜಾಗಿತ್ತು. ಇದನ್ನ ಆಹಾರ ಇಲಾಖೆ ಅಧಿಕಾರಿಗಳೇ ಪತ್ತೆ ಹಚ್ಚಿದ್ರು. ಹಾಗಾಗಿ ಇದಕ್ಕೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿರ್ತಕ್ಕಂಥದ್ದು. ಇವತ್ತು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ಆಹಾರ ಇಲಾಖೆ ನಡೆಯಿತು. ಈ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಪ್ರಸ್ತಾಪ ಮಾಡುವಂತ ಸಂದರ್ಭದಲ್ಲಿ ಇನ್ನು ಮುಂದೆ ಎಲ್ಲ ಒಂದ್ ಕಡೆ ಈ ಒಂದು ಆಹಾರ ಇಲಾಖೆಯ ಒಂದು ಸರಬರಾಜನ್ನ ಮಾಡುವಂತ ವಾಹನಗಳೇನಿರುತ್ತೆ, ಟ್ರಕ್ಗಳೇನಿರುತ್ತಾರೆ, ಅದಕ್ಕೆ ಜಿಪಿಎಸ್ ಟ್ರ್ಯಾಕರ್ ಅನ್ನ ಅಳವಡಿಸಬೇಕು, ಅದಕ್ಕೆ ಕಡ್ಡಾಯವಾಗಿ ಅಳವಡಿಸಬೇಕು ಅಂತ ಕೂಡ ಖಡಕ್ ಆಗಿ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಗೋದಾಮುಗಳಿಗೆ ಸಿಸಿಟಿವಿಯನ್ನು ಹಾಕೋದನ್ನು ಕೂಡ ಕಡ್ಡಾಯ ಮಾಡಬೇಕು ಅಂತ ಆಹಾರ ಇಲಾಖೆ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಸಚಿವರಾಗಿರ್ತಕ್ಕಂಥ ಮುನಿಯಪ್ಪ ಅವರು ಕೂಡ ಸಭೆಯಲ್ಲಿದ್ರು, ಆಹಾರ ಇಲಾಖೆ ಅಧಿಕಾರಿಗಳು ಕೂಡ ಇದ್ರು. ಈ ನೆಲೆಯಲ್ಲಿ ಅದನ್ನ ಪಾಲಿಸಲೇಬೇಕು ಅಂತ ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹಾಗಾಗಿ ಇನ್ಮುಂದೆ ಎಲ್ಲೋ ಒಂದ್ ಕಡೆ ಈ ಒಂದು ಸಾಗಾಟಕ್ಕೆ ಒಂದ್ ರೀತಿಯಲ್ಲಿ ಕಡಿವಾಣ ಅಕ್ರಮ ಸಾಗಾಟಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲೂ ಕೂಡ ರಾಜ್ಯ ಸರ್ಕಾರ ಈ ರೀತಿಯ ತೀರ್ಮಾನವನ್ನು ತೆಗೆದುಕೊಂಡಿದೆ. ಇದು ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬರುತ್ತೆ ಕಾದ್ ನೋಡ್ಬೇಕಾಗತ್ತೆ. ಅಂದಾಗೆ ಈ ರೀತಿಯ ಫಾರಿನ್ಗೆ ಅಕ್ಕಿಯನ್ನ ಸಾಗಾಟ ಮಾಡುವ ಜಾಲದ ಬಗ್ಗೆ ಕೂಡ ಪಬ್ಲಿಕ್ ಟಿವಿ ವರದಿ ಮಾಡಿತ್ತು. ಹಾಗಾಗಿ ಪಬ್ಲಿಕ್ ಟಿವಿ ವರದಿ ಬಳಿಕ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿರ್ತಕ್ಕಂಥದ್ದು. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ. ಎಷ್ಟೋ ಕಡೆಗಳಲ್ಲಿ ಅಕ್ಕಿ ಸ್ಟಾಕ್ ಇಲ್ಲ ಅಂತ ನಿಮಗೆ ಆ ಪ್ರದೇಶವಾರು ಬೇರೆ ಧಾನ್ಯಗಳನ್ನ ಕೊಡ್ತೀವಿ ಅನ್ನುವಂತಹ ಸಬೂಬುಗಳನ್ನು ಹೇಳಲಾಗುತ್ತೆ. ಆದರೆ ರಾಶಿ ರಾಶಿ ಅಕ್ಕಿ ಇನ್ನೆಲ್ಲೋ ಇನ್ಯಾರ್ದೋ ಜೇಬು ತುಂಬಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ ಅನ್ನೋದು ನಿರಂತರವಾಗಿ ನಾವು ವರದಿಯನ್ನು ಮಾಡ್ತಾನೆ ಇದ್ವಿ. ಲೋಡ್ ಗಟ್ಟಲೆ ವಾಹನಗಳಲ್ಲಿ ತೆಗೆದುಕೊಂಡು ಹೋಗ್ತಾರೆ ಅಕ್ಕಿಯನ್ನು, ಅದನ್ನೆಲ್ಲೋ ಹೋಗಿ ನಿಲ್ಲಿಸ್ಕೊಳ್ತಾರೆ. ಇದಕ್ಕೆ ಯಾರೂ ಕಡಿವಾಣ ಹಾಕ್ತಿಲ್ಲ, ಬಡವರ ಹೊಟ್ಟೆ ಸೇರಬೇಕಾಗಿದ್ದು ಇನ್ನೇನು ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಸಹಜವಾಗಿತ್ತು. ಈಗ ಫೈನಲಿ ಸರ್ಕಾರ ಗೋದಾಮ್ನಲ್ಲಿ ಸಿಸಿಟಿವಿ ಹಾಕಬೇಕು ಅಂತ ಹೇಳಿದೆ. ಜೊತೆಗೆ ಜಿಪಿಎಸ್ಗಳ ಅಳವಡಿಕೆಗೆ ಸೂಚನೆಯನ್ನು ಕೊಟ್ಟಿದೆ. ಮುಂದಿನ ದಿನಗಳಲ್ಲಾದರೂ ಇದಕ್ಕೆ ಬ್ರೇಕ್ ಬೀಳುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಅಥವಾ ಇದಕ್ಕೂ ಇನ್ನೊಂದೇನಾದರೂ ಮಾರ್ಗವನ್ನು ಕಂಡಿಡ್ಕೊಳ್ತಾರಾ ನೋಡಬೇಕಾಗತ್ತೆ.